ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕುಡಿಯುವ ನೀರಿನ ಅರವಟ್ಟಿಗೆ ಪಿಎಸ್ಐ ವೀರನಗೌಡ ಚಾಲನೆ. ಮೌಳಿನಗರದ ಸರ್ಕಾರಿ ನೌಕರರ ಸಂಘದ ಭವನದ ಮುಂಭಾಗದಲ್ಲಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕುಡಿಯುವ ನೀರಿನ ಅರವಟ್ಟಿಗೆ ಸೇವೆಯ ವ್ಯವಸ್ಥೆಯನ್ನ ಮಾಡಿದ್ದು ಮಾನ್ಯ ಪಿಎಸ್ಐ ವೀರನಗೌಡ ಕರಡಿಗುಡ್ಡ ಅವರು ರವಿವಾರ ಉದ್ಘಾಟಿಸಿ ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕ್ರಿಯಾಶೀಲ ಅಧ್ಯಕ್ಷರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ವೀರನಗೌಡ ಪಿಎಸ್ಐ ಸಾಹೇಬರಿಗೆ. ನಂತರ ಮಾತನಾಡಿದ ಅವರು, ನಾನಾ ಕೆಲಸಗಳ ನಿಮಿತ್ತ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬರುವ ರೈತರು, ಸಾರ್ವಜನಿಕರಿಗೆ ಬೇಸಿಗೆ ಹಿನ್ನೆಲೆಯಲ್ಲಿ ಉಚಿತ ನೀರು ಕಲ್ಪಿಸಲು ಸರ್ಕಾರಿ ನೌಕರರ ಸಂಘ ಮಾನ್ಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸೇವೆಯನ್ನು ಮಾಡಲು ಮುಂದಾಗಿದ್ದಾರೆ. ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ದಾಹ ಹೆಚ್ಚಾಗುತ್ತದೆ. ಆದ್ದರಿಂದ ಸಾರ್ವಜನಿಕರಿಗೆ ಅರವಟ್ಟಿಗೆ ಅನುಕೂಲ ಕಲ್ಪಿಸಿರುವುದು ಸದುಪಕಾರಿಯಾಗಿದೆ ಎಂದು ಪಿಎಸ್ಐ ವೀರನಗೌಡ ಕರಡಿಗುಡ್ಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾನ್ವೀಯ ಅಧ್ಯಕ್ಷರು ಸುರೇಶ್ ಕುರಡಿ, ಕಾರ್ಯದರ್ಶಿ ಹಂಪಣ್ಣ ಚಂಡೂರ್ ಉದ್ದೇಶಿಸಿ ಮಾತನಾಡಿದರು. ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಮಾನ್ಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಾನ್ಯ ತಾಲೂಕು ಘಟಕ ವತಿಯಿಂದ ಬೇಸಿಗೆ ಕಾಲದ ನಿಮಿತ್ತ ಹಳ್ಳಿಗಳಿಂದ ಬರ್ತಕ್ಕಂಥ ನಾಗರಿಕರಿಗೆ, ಜನರಿಗೆ, ಬ್ಯಾಂಕಿನ ವ್ಯವಹಾರ ಮತ್ತು ಇನ್ನಿತರ ವ್ಯವಹಾರಗಳಿಗೆ ಬರ್ತಕ್ಕಂಥ ಜನರಿಗೆ, ಈ ರೋಡಿನಲ್ಲಿ ಹಾದು ಹೋಗ್ತಕ್ಕಂಥ ಸಾರ್ವಜನಿಕರು ನಮ್ಮ ಸಂಘದ ವತಿಯಿಂದ ಏನು ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಇಟ್ಟಿದ್ದೇವೆ. ಆ ನೀರಿನ ಉಪಯೋಗವನ್ನು ಪಡೆದುಕೊಳ್ಬೇಕಾಗಿ ನಾವು ಪ್ರತಿ ವರ್ಷ ಕೂಡ ನಾವು ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಇಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಎಲ್ಲ ನಿರ್ದೇಶಕರು ಮತ್ತು ಎಲ್ಲ ನಾಮನಿರ್ದೇಶಕರು ಮತ್ತು ಹಿರಿಯರು, ನಿವೃತ್ತ ನೌಕರರು ಹಾಗೂ ಎಲ್ಲ ನಿವೃತ್ತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಈ ಉದ್ಘಾಟನೆಯನ್ನು ಮಾನ್ಯ PI ಸಾಹೇಬರಾದಂಥ ಸೋಮಶೇಖರ್ ಕೆಂಚರಡ್ಡಿ ಅವರು ಬರ್ತೀನಿ ಅಂತ ಹೇಳಿದರು. ಕಾರಣಾಂತರದಿಂದ ಅವರು ರಾತ್ರಿ ಡ್ಯೂಟಿ ಮಾಡಿದ್ರಿಂದ ಪಾಪ ಅವರು ಈ ಒಂದು ಉದ್ಘಾಟನೆಗೆ ಬರಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಮಾನ್ಯ ನಮ್ಮ ವೀರನಗೌಡ ಕರಡಿಗುಡ್ಡ PSI ಸಾಹೇಬರನ್ನು ಕೂಡ ಅವರು ಕಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ವೀರನಗೌಡರಿಗೆ ಧನ್ಯವಾದಗಳು ಹೇಳ್ತಾ, ಜೊತೆಗೆ ನಮ್ಮ ಸರ್ಕಾರಿ ನೌಕರರು ಅಂದರೆ ಪೊಲೀಸ್ ಇಲಾಖೆದ್ರು ಒಂದೇ, ನಾವೆಲ್ಲ ನೌಕರದಾರರು ಒಂದೇ. ಯಾವುದೇ ಸಮಯದಲ್ಲಿ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ನೌಕರದಾರರು, ಶಿಕ್ಷಕರು ಸೇವೆ ಸಲ್ಲಿಸಬೇಕಾದ್ರೆ ಏನಾದರೂ ಜನರಿಂದ ಹೆಚ್ಚು ಕಡಿಮೆ ಆದಾಗ ನಮ್ಮ ಇಲಾಖೆ ನಮ್ಮ ಎಲ್ಲ ನೌಕರದಾರರಿಗೆ ಸಹಕಾರವನ್ನು ನೀಡುತ್ತಾ ಯಾವತ್ತಿಗೂ ನಮಗೆ ರಕ್ಷಣೆಯನ್ನು ನೀಡಬೇಕು, ಸಹಾಯವನ್ನು ನೀಡಬೇಕಂತೇಳಿ ಕೇಳ್ಕೊಳ್ತಾ ಈ ಒಂದು ಉದ್ಘಾಟನೆಗೆ ಆಗಿದ್ದಂಥ ವೀರನಗೌಡ PSI ಸಾಹೇಬರಿಗೆ ಮತ್ತು ನಮ್ಮೆಲ್ಲ ಸಂಘದ ನಿರ್ದೇಶಕರಿಗೆ, ಪದಾಧಿಕಾರಿಗಳಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ವಿ ಘಟಕದ ವತಿಯಿಂದ ಈ ವರ್ಷದ ಬೇಸಿಗೆ ತಾಪಮಾನವನ್ನು ಪರಿಗಣಿಸಿ ಇವತ್ತು ಸರ್ಕಾರ ಶಕ್ತಿ ಯೋಜನೆಯಿಂದಾಗಿ ಅನೇಕ ಮಹಿಳೆಯರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಿವಿಧ ಕಾರ್ಯಚಟುವಟಿಕೆಗಳಿಗಾಗಿ ಬರುತ್ತಿರುವುದರಿಂದ ಅವರ ಒಂದು ದಾಹವನ್ನು ನೀಗಿಸಲು ನಮ್ಮ ಸರ್ಕಾರಿ ನೌಕರರ ಸಂಘ ಯಾವತ್ತೂ ಒಂದು ಇಂಥ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಈ ಒಂದು ನೀರಿನ ಅರವಟ್ಟಿಗೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಸುಮಾರು 2 ತಿಂಗಳ ಕಾಲ ಏನು ಬೇಸಿಗೆ ಬಿಸಿಲಿನ ತಾಪಮಾನವನ್ನು ತಣಿಸಲು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಮಹಿಳೆಯರಿಗೂ, ಮಕ್ಕಳಿಗೂ, ಎಲ್ಲ ಜನರಿಗೂ ಇವತ್ತು ನೀರಿನ ಅಭಾವ ಉಂಟಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸರ್ಕಾರಿ ನೌಕರರ ಸಂಘದ ಮಾನ್ವಿ ವತಿಯಿಂದ ಇವತ್ತು ನೀರಿನ ಅರವಟ್ಟಿಗೆಯನ್ನು ನಮ್ಮ ತಾಲೂಕಿನ ಹಿರಿಯ PSI ಸಾಹೇಬರಾಗಿರ್ತಕ್ಕಂಥ ವೀರನಗೌಡ ಸಾಹೇಬ್ರವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಿರಿಯರು ಇನ್ನೂ ಕೆಲವೇ ತಿಂಗಳುಗಳಲ್ಲಿ ನಿವೃತ್ತಿ ಹೊಂದುತ್ತಿರುವುದರಿಂದ ಅವರ ಒಂದು ಲವಲವಿಕೆ ದೇವರು ಇನ್ನೂ ಹೆಚ್ಚಿನ ದಿನಗಳವರೆಗೆ ಅವರಿಗೆ ಈ ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿ. ಯಾಕಂದರೆ ಅವರ ಸುಮಾರು 59-60 ವರ್ಷದ ಆಜುಬಾಜಿನಲ್ಲಿ ಸಹಿತವಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಚಟುವಟಿಕೆಯಿಂದ ಕೂಡಿ ನಮ್ಮ ಮಾನ್ಯ ತಾಲೂಕಿಗೆ ಚಿರಪರಿಚಿತರಾಗಿದ್ದಾರೆ. ಅವರ ಹೆಸರು ಕೇಳಿಬಿಟ್ರೆ ಸಾಕು, ವೀರನಗೌಡರಂದರೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಒಳ್ಳೆಯ ಭಾವನೆ. ಅವರು ಯಾವತ್ತೂ ಶಿಕ್ಷೆಗೆ ಗುರಿಯನ್ನಿಟ್ಟುಕೊಳ್ಳದೆ ಸಾಮಾಜಿಕ ಭದ್ರತೆಗೆ ಮತ್ತು ಕಾಳಜಿಯನ್ನು ಹೊಂದಿರತಕ್ಕಂಥ ಒಬ್ಬ ನಿಷ್ಠಾವಂತ ದಕ್ಷ ಅಧಿಕಾರಿಗಳಾಗಿ ನಮ್ಮ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿದರೆ ಅವರು ಬಂದು ಇವತ್ತು ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ನೀರಿನ ಅರವಟ್ಟಿಗೆಯನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲ ನೌಕರರ ಪರವಾಗಿ, ಸರ್ಕಾರಿ ನೌಕರರ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.
ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಮಾನ್ಯ ಅಧ್ಯಕ್ಷರಾದ ಸುರೇಶ್ ಕುರ್ಡಿ, ಕಾರ್ಯದರ್ಶಿ ಹಂಪಣ್ಣ ಚಂಡೂರ್, ಖಜಾಂಚಿ ಭಾಗಯ್ಯ ನಾಯ್ಕ್, ರಾಜ್ಯ ಪರಿಷತ್ ಸದಸ್ಯರಾದ ಅಖ್ತರ್ ಪಾಷಾ, ಗೌರವ ಅಧ್ಯಕ್ಷರಾದ ವಲಿಬಾಬು, ನೌಕರ ಸಂಘದ ನಿರ್ದೇಶಕರಾದ ಶಾಕೀರ್, ಅಬ್ದುಲ್ ಹಸನ್, ಯಂಕಯ್ಯ ಶೆಟ್ಟಿ, ತಿಮ್ಮೇಶ್ ನಾಯ್ಕ್, ಮಲ್ಲಿಕಾರ್ಜುನ್, ಸಂಜೀವಪ್ಪ, ನರಸಿಂಹಲು ಸಿಎಂ, ಸುರೇಶ್ ಜಗಲಿ, ಮಾಜಿ ಅಧ್ಯಕ್ಷರಾದ ಶ್ರೀಶೈಲ್ ಗೌಡ, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮೂಕಪ್ಪ ಕಟ್ಟಿಮನಿ, ರವಿಚಂದ್ರನ್, ಲಕ್ಷ್ಮಣ್, ಬೀರಪ್ಪ, ಬಸವಲಿಂಗಪ್ಪ, ಶಿವಣ್ಣ ಪಿ, ಶರಣಪ್ಪ ಹೊಸ್ಮನಿ, ಸಿದ್ದಲಿಂಗಯ್ಯ ಸ್ವಾಮಿ BRP, ಕಾಶಿನಾಥ್ CRP, ಶ್ರೀನಿವಾಸ್ ವೈ, ತಿರುಮಲ ಯಾದವ್, ಯಮುನಪ್ಪ, ವಿಜಯಕುಮಾರ್ ಕುರ್ಡಿ, ಮಹಾಂತೇಶ್ ಜಾಗೀರ್ ಪನ್ನೂರ್ ಸೇರಿದಂತೆ ಇನ್ನು ಮುಂತಾದವರು ಇದ್ದರು.